ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಜಯ್ ಚಂಡೂರ್. ಒಂದು ಚಿಕ್ಕ ಶಾರ್ಟ್ ಫಿಲಿಮ್ ಬಗ್ಗೆ ಮಾತಾಡೋಣ ಅಂತ ತುಂಬ ಬಯಕೆ ಆಯಿತು. ಆ ಶಾರ್ಟ್ ಫಿಲಿಮ್ ಯಾವುದು ಅಂತಂದರೆ ಕೌರಿ. ಅಕ್ಷಯ್ ರಾವ್ ನಿರ್ದೇಶನ ಮಾಡಿರೋದು, ಅವರೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋದು. ತುಂಬ ವಿಶೇಷವಾಗಿದೆ. ಹೇಳ್ತಾ ಹೋದರೆ ವಿಶೇಷತೆಗಳು ತುಂಬ ಇವೆ. ಒಂದು ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಕತೆ ಆಯ್ಕೆ ಆಗಿರ್ಬೋದು, ಪ್ರೆಸೆಂಟೇಷನ್ ಬಗ್ಗೆ ಆಗಿರ್ಬೋದು. ನನಗೆ ಈ ಶಾರ್ಟ್ ಫಿಲಿಮ್ ನೋಡ್ತಾ ಇದ್ದರೆ, ಕೌರಿ ಶಾರ್ಟ್ ಫಿಲಿಮ್ ಇದು ಸಿನಿಮಾನ ಅಂತ ನಾನು ಎಂಗೇಜ್ ಆಗಿಬಿಡ್ತು. ನನ್ನ ಮೈಂಡು 23 ನಿಮಿಷ ಇದೆ. ಎಲ್ಲೂ ನಿಮ್ಮ ಒಂದು ನಿಮಿಷ ನಿಮ್ಮನ್ನು ಡ್ರಾಪ್ ಮಾಡೋದಿಲ್ಲ. ಆ ಮೈಂಡ್ ಸೆಟ್ನ ಅಷ್ಟು ನೀಟಾಗಿ ಹಿಡಿದು ಕೊಡಿಸುತ್ತೆ. ನಿಜವಾಗ್ಲೂ ಬರವಣಿಗೆ ಬಹಳ ಪ್ರಬುದ್ಧತೆ ಇದೆ ಬರವಣಿಗೆಯಲ್ಲಿ. ಎಕ್ಸಿಕ್ಯೂಷನ್ನು ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮೂಡ್ ಕ್ರಿಯೇಟ್ ಮಾಡೋದ್ರಲ್ಲಿ ಅಕ್ಷಯ್ ಮೋಸ್ಟ್ಲಿ ಸ್ಪೆಷಲ್ ಅನಿಸುತ್ತೆ. ಒಂದೊಂದು ಸೀನು ಒಂದೊಂದು ಲೈಟಿಂಗ್ ಪ್ಯಾಟರ್ನ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಇವ್ರ ಉದ್ದೇಶನೇ ಇದೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇತ್ತು ಅನ್ಸುತ್ತೆ ನನಗೆ. ಯಾಕೆ ಅಂತಂದರೆ ಒಂದೊಂದು ಸೀನ್ನ ಒಂದೊಂದು ಪ್ಯಾಟರ್ನಲ್ಲಿ ಶೂಟ್ ಮಾಡ್ತಕ್ಕಂಥ ಈ ಬುದ್ಧಿವಂತಿಕೆ ಇದೆಯಲ್ಲ, ನಿಜವಾಗ್ಲೂ ಮೆಚ್ಚಬೇಕಾದಂತೆ. ನಾನಂತೂ ಭಾಳ ಇಷ್ಟಪಟ್ಟೆ. ಇದನ್ನು ಯಾರೇ ನೋಡಿ ನೀವು ಇಷ್ಟಪಡ್ತೀರ. ಇಂಥ ಒಂದು ಶಾರ್ಟ್ ಫಿಲಿಮ್ಸ್ಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಖಂಡಿತ ಯಾರೂ ಮಿಸ್ ಮಾಡ್ಕೋಬೇಡಿ. ಯೂಟ್ಯೂಬಲ್ಲಿ ನೋಡಿ ಕೌರಿ ಅನ್ನೋ ಶಾರ್ಟ್ ಫಿಲಿಮ್. ವೆರಿ ಫ್ಯೂ ಆರ್ಟಿಸ್ಟ್ ಬಟ್ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಎಲ್ಲ ಆರ್ಟಿಸ್ಟ್ನೂ ನೀವು ಪ್ರಶಂಸಿಸ್ಕೊಡ್ಬೇಕಾಗತ್ತೆ. ಯಾಕಂದರೆ ಸ್ಕ್ರೀನ್ ಪ್ಲೇನೇ ಆಗಿದೆ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದ್ದೇ ಆದ ಡಿಸೈನ್ ಇದೆ. ಆಮೇಲೆ ಆ ವೇಷಭೂಷಣ, ಆ ಆ್ಯಟಿಟ್ಯೂಡ್ಸು, ಆಮೇಲೆ ಆ ಟ್ವಿಸ್ಟ್ಗಳು. ಅಕ್ಷಯ್ ಸರ್, ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ಇದನ್ನು ಶಾರ್ಟ್ ಫಿಲಿಮ್ಗೆ ನಿಲ್ಲಿಸಬೇಡಿ. ಇದನ್ನು ನೀವು ಖಂಡಿತ ಸಿನಿಮಾ ಮಾಡ್ಬೋದು, ಸಿನಿಮಾ ಮಾಡಬೇಕು. ಈ ಥರ ಸಿನಿಮಾಗಳು ನಮ್ಮ ಕನ್ನಡಕ್ಕೆ ಬರುತ್ತವೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗಬೇಕು. ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ. ಡೆಫಿನೆಟಾಗಿ ಎಲ್ಲ ಲ್ಯಾಂಗ್ವೇಜ್ ಅವರು ನೋಡ್ಬೋದು. ಆ ಥರದೊಂದು ಶಾರ್ಟ್ ಫಿಲಿಮ್ ಕೌರಿ. ಅಕ್ಷಯ್, ನಿಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.